ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರು, ಕಲಬುರಗಿ ಜಿಲ್ಲಾ ವರದಿಗಾರ. ರೈತರ 1 ಲಕ್ಷದವರೆಗಿನ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೇರಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಕಲಬುರಗಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿಯ SVP ವೃತ್ತದಿಂದ ಆರಂಭವಾದಂಥ ಈ ಪ್ರತಿಭಟನಾ ಮೆರವಣಿಗೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ನಡೆಸ್ತಾ ಇರುವಂಥದ್ದು. ಅದರಲ್ಲಿ ರೈತರ 1 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡಬೇಕು, ಜೊತೆಗೆ ಬಾಕಿ ಉಳಿದಂಥ ಬೆಳೆ ವಿಮೆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಜೊತೆಗೆ ಏನು ಆ ಒಂದು ವಿದ್ಯುತ್ ಖಾಸಗೀಕರಣ ಏನಿದೆ ಅದನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಜನ ರೈತರಿದ್ದಾರೆ, ರೈತ ಮಹಿಳೆಯರು ಕೂಡ ಇದ್ದಾರೆ. ಸೊ ಎಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಜನ ರೈತರಿದ್ದಾರೆ. ಸೊ ನೇರವಾಗಿ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ ಅವರನ್ನು. ಸರ್, ಈಗ ಪ್ರಮುಖವಾಗಿ ಏನು ನಿಮ್ಮ ಬೇಡಿಕೆ ಹೋರಾಟ ನಡೆಸ್ತಾ ಇರುವಂಥದ್ದು? ಸರ್, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷ ಯಾವ ಪುರುಷತ್ವಕ್ಕೆ ಅಂತಕ್ಕಂಥದ್ದು ರೈತರ ಪರವಾಗಿ. ನಮ್ಮದು 300 ಕೋಟಿ ರೂಪಾಯಿ ಬೆಳೆ ವಿಮೆ ಹೋದ ವರ್ಷ ಇಟ್ಕೊಂಡು ಇಲ್ಲಿ ತನಕ ಬರಬೇಕಾಗಿತ್ತು, ಅದು ಬಂದಿಲ್ಲ. ಈಗೇನು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರಲ್ಲ, ಇದು ರೈತರಿಗೆ ಕೊಲೆ ಮಾಡ್ತಕ್ಕಂಥ ಸರ್ಕಾರ. ಯಾಕಪ್ಪ ಅಂದ್ರೆ ಒಂದು ವೇಳೆ ನಾವು ಈ ವಿದ್ಯುತ್ ಖಾಸಗೀಕರಣ ಆದ್ರೆ ಮೀಟ್ರ್ ಅಳವಡಿಸ್ತಕ್ಕಂಥ ಒಂದು ವಿಚಾರ ಅದ. ಹಾಗಾಗಿ ಇಡೀ ರಾಜ್ಯದ ರೈತರಿಗೆ ತಾವು ವಿದ್ಯುತ್ ಏನಾರ ಸರಬರಾಜು ನೀವು ಮೀಟ್ರ್ ಅಳವಡಿಸೋದು ವಿಚಾರ ಮಾಡಿದೆ ಆದರೆ ಇಡೀ ರಾಜ್ಯ ತುಂಬ ಲಕ್ಷ ಗಂಟಲೆ ರೈತರು ಮತ್ತು ರೈತ ಮಹಿಳೆಯರು ಹೋರಾಟ ಮಾಡಬೇಕಾಗ್ತದೆ. ಇನ್ನೊಂದು ಏನದಪ್ಪ ಅಂದ್ರೆ ನಮಗೆ ಹಿಂದಿಂದೆ ಬೆಳೆ ವಿಮೆ ಬರಬೇಕು ಮತ್ತು ಏನದ ಇನ್ಶೂರೆನ್ಸ್ ಬರಬೇಕು, ಎರಡು ಕಲಿತೆ. ಆಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಏನು ಪರಿಹಾರದ ನೀವು ಏನು ಹೇಳಿದ್ರಿ ಸುಳ್ಳ, ಪರಿಹಾರ ಕೊಡ್ತೇವೆ ಎಲ್ಲೋ ಚೂರ ಮಾತು ಪರಿಹಾರ ಬಂದದ. ಆದರೆ ಇವತ್ತಿನ ದಿವಸ ನಮ್ಮ ಬೇಡಿಕೆ ಏನದ, ಮೇನ್ ಬೇಡಿಕೆ ಅಂದ್ರೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಇದು ವಿದ್ಯುತ್ ಅಂತಂದ್ರೆ ನಡ್ಬರ್ಕ ವಿದ್ಯುತ್ ಖಾಸಗೀಕರಣ ಮಾಡ್ಬೇಕಂತಕ್ಕಂಥದ್ದು. ನಾವು ವಿದ್ಯುತ್ ಖಾಸಗೀಕರಣ ಮಾಡಿಕೊಡೋದಿಲ್ಲ. ಇವತ್ತು ನಾವು ಸಾವಿರಾರು ಜನ ಇವತ್ತು ಕಲಬುರಗಿಯಲ್ಲಿ ನಾವು ಸೇರಿರ್ತಕ್ಕಂಥ ರೈತರು, ಅತ್ಯಂತ ಪ್ರಮುಖ ರೈತರು, ಯಾವುದೇ ಶೋ ಪುಟಪ್ ಮಾಡಲಾರ್ದಂಥ ವ್ಯವಸ್ಥೆ ಇದೆ. ಇವತ್ತಿನ ದಿವಸ ಮೀಡಿಯಾದವ್ರು ಎಲ್ಲರೂ ಇದ್ದೀರಿ. ಇವತ್ತು ಸರ್ಕಾರಕ್ಕೆ ಇದು ಮುಟ್ಟಬೇಕು, ಕ್ಯಾಬಿನೆಟ್ದಾಗ ಇದು ಪಾಸ್ ಆಗಬಾರ್ದು. ನಮ್ಮ ಉದ್ದೇಶ ಏನದ, ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ಸರ್, ಈಗ ಹೇಗಿರುತ್ತೆ ಹೋರಾಟ ಅಂತ ಮುಂದೆ? ಸರ್, ಈ ಒಂದು 3 ಬೇಡಿಕೆಗಳನ್ನು ಇಟ್ಟಿದ್ದಾರಲ್ಲ ನಮ್ಮ ದಯಾನಂದ ಪಾಟೀಲ್ ಅವರು, ಮತ್ತು ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಅನ್ನೋದಿದೆ. ಸಮಯಕ್ಕೆ ಸಕ್ಕಾಗಿ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಕೆಲವೊಂದು ರೈತರೇ ಬೆನ್ನೆಲುಬು ಬಂದು ಹೇಳುವಾಗ ನಮ್ಮ ಬೇಡಿಕೆಗಳನ್ನು ಕ್ರಮವಾಗಿ ಈಡೇರಿಸಿಲ್ಲ. ಅದಕ್ಕೆ ಈ ಉಗ್ರ ಹೋರಾಟ ಮಾಡುತ್ತಿದ್ದೇವೆ. ಸೊ ಇದಿಷ್ಟು ಆ ರೈತರು ಹೇಳ್ತಾ ಇರುವಂಥ ಮಾತು. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡಿಕೊಂಡು ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನೋ ಜಿಲ್ಲಾಧಿಕಾರಿ ಕಚೇರಿಯ ಒಳಭಾಗಕ್ಕೆ ಎಲ್ಲ ರೈತರು ಎಂಟ್ರಿ ಆಗ್ತಾ ಇರುವಂಥದ್ದು. ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಒಂದು ಬೃಹತ್ ಪ್ರತಿಭಟನೆಯ ಮನವಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು.